ಎಲ್ಲರಿಗೂ ನಮಸ್ಕಾರ. ಮಂಗಳ ಪಾಕಶಾಲೆಗೆ ಸ್ವಾಗತ. ಈಗ ತಾನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಬೆಳಗಿನ ಪೂಜೆ. ಈಗ ಹಾಲು ಮತ್ತು ಮೊಸರು ತರಕ್ಕೆ ಅಂಗಡಿಗೆ ಹೋಗ್ತಾ ಇದ್ದೀನಿ. ಹಾಲು ಮೊಸರು ಮತ್ತು ಕರಿಬೇವಿನ ಸೊಪ್ಪನ್ನ ತೊಗೊಂಡು ಬಂದೆ. ₹100 ತಗೊಂಡೋಗಿದ್ದೆ, 20 ರೂಪಾಯಿ ವಾಪಸ್ ತಂದಿದ್ದೀನಿ. 2 ಕರಿಬೇವಿನ ಸೊಪ್ಪು, ಹಾಲು ಮೊಸರು. ಅದಾದಮೇಲೆ ಟಿಫನ್ನ ರೊಟ್ಟಿ ಮತ್ತು ಪಲ್ಯ ಮಾಡ್ಕೊಂಡಿದ್ದೆ. ಈಗ ಹಬ್ಬ ಬಂದಿರೋದ್ರಿಂದ ಸಂಕ್ರಾಂತಿ ಹಬ್ಬ, ಅದಕ್ಕೆ ಫ್ರಿಡ್ಜೆಲ್ಲ ಕ್ಲೀನ್ ಮಾಡೋಣ ಅಂತ ಫ್ರಿಡ್ಜ್ನ ಕ್ಲೀನ್ ಮಾಡಿಕೊಂಡೆ. ನಾವು ಸಂಕ್ರಾಂತಿ ಹಬ್ಬ ಆದಮೇಲೆ ಕೂಳೆ ನಾಗರು ಅಂತ ಮಾಡ್ತೀವಿ, ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಡ್ಜೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ. ಅದೇ ರೀತಿ ಅದರೊಳಗಿರೋ ಅಂಥ ಬಾಕ್ಸ್ಗಳನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ. ಈಗ ಅವನ್ನು ಒರೆಸಿ ತರಕಾರಿನ ತುಂಬಿ ಫ್ರಿಡ್ಜೊಳಗೆ ಇಡ್ತೀನಿ. ಡೈಲಿ ಒಂದೊಂದನ್ನೇ ಕ್ಲೀನ್ ಮಾಡಿಕೊಂಡ್ರೆ ಹಬ್ಬದೊತ್ತಿಗೆಲ್ಲ ನೀಟ್ ಮಾಡ್ಕೊಳ್ಬೋದು ಅಂತ ಒಂದೊಂದನ್ನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಂತೆಲಿ ಅವರೆಕಾಳು ತಂದಿದ್ರು, ಅದನ್ನು ಸಿಪ್ಪೆ ತೆಗೆದು ನೆನೆಸಿ ಇಟ್ಟಿದ್ದೆ. ಈಗ ಇಸ್ಕಿದ ಅವರೆಕಾಳು ಸಾಂಬಾರು ಮಾಡೋಣ ಅಂತ ನಾನು ಒಂದು 5-6 ಸ್ಪೂನು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. 2.5 ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಅದು ವೀಡಿಯೋ ಮಿಸ್ ಆಗಿದೆ. ನಾನು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ತಿದ್ದೀನಿ ಇಸ್ಕಿದ ಬೇಳೆ ಸಾರನ್ನ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಅದಕ್ಕೆ ಮಸಾಲೆ ಎಲ್ಲ ಹಾಕ್ತಾರೆ, ಏನು ಬೇಡ, ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಇದನ್ನು ರುಬ್ಕೊಂಬಂದುಬಿಡೋಣ, ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ. ಈಗ ರುಬ್ಬಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ತೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಆದಮೇಲೆ 1 ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತೀನಿ. ನಾವು ಸಾಂಬಾರಿಗೆಲ್ಲ 2-3 ಈರುಳ್ಳಿನ ಹಾಕ್ಕೊಳ್ತೀವಿ, ಏನು ಬೇಡ 1 ಗೆಡ್ಡೆ, ತುಂಬ ಚಿಕ್ಕದಿದ್ರೂ ನಡೆಯುತ್ತೆ. ಒಗ್ಗರಣೆ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಹಾಕಿದ್ರೂ ಅಷ್ಟೇ, 1 ಹಾಕಿದ್ರೂ ಅಷ್ಟೇ, ಟೇಸ್ಟ್ ಅಂತೂ ಬದಲಾಗಲ್ಲ, ಹಂಗೆ ಇರುತ್ತೆ. ನಾನು 1 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಒಗ್ಗರಣೆಯಲ್ಲಿ. ಅದಾದಮೇಲೆ ನಾನಿಲ್ಲಿ 2 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು. ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಈರುಳ್ಳಿ ಟೊಮೆಟೊ ಸಾಫ್ಟ್ ಆದಮೇಲೆ ನಾನು ಇಸ್ಕಿಟ್ಕೊಂಡಿದ್ದ ಅವರೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಗ್ಗರಣೆಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ತೀನಿ. ಒಂದು ಸಲ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಳ್ಳಿ, ಖಂಡಿತ ಇಷ್ಟ ಆಗುತ್ತೆ. ಮಸಾಲೆ ಎಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗೋದು
ಆರೋಗ್ಯ ಬರಲ್ಲ. ಈ ರೀತಿ ಮೊದಲೇ ಗ್ಯಾಸ್ಟ್ರಿಕ್ ಅವರೆಕಾಳು ಈ ಮಸಾಲೆ ಎಲ್ಲ ಹಾಕಿದ್ರೆ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ. ಈ ರೀತಿ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ನಾನು ಮಿಕ್ಸಿ ಜಾರ್ಗೆ ನೀರನ್ನ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಸಾಂಬಾರನ್ನ ಹೆಚ್ಚಿಸ್ಕೊಳ್ಳೋಣ. ನಾನು ದೊಡ್ಡ ಲೋಟದಲ್ಲಿ 2 ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕಷ್ಟು ನಿಮ್ಮ ಮನೆಗೆ ತಕ್ಕನಾಗೆ ನೀರನ್ನ ಸೇರಿಸ್ಕೊಂಡು ಹೆಚ್ಚಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ನ ಮುಚ್ಚಿ 1 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ವಿಷಲ್ ಬಂದರೆ ಸಾಂಬಾರು ರೆಡಿಯಾಗುತ್ತೆ. 2 ವಿಷಲ್ ಆದರೆ ಕಾಳೆಲ್ಲ ಕದ್ರೋಗ್ಬಿಡುತ್ತೆ. 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ. ನಾನೀಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಹಿಸ್ಕಿದ ಬೇಳೆ ಸಾಂಬಾರು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು. ನಾನು ಒಂದು ಸೈಡು ಮುದ್ದೆ ಬೇಯಕ್ಕಿಟ್ಟಿದ್ದೆ. ಹಿಸ್ಕಿದ ಬೇಳೆ ಸಾರಿಗೆ ಮುದ್ದೆನೂ ರೆಡಿಯಾಗಿದೆ. ಹಿಸ್ಕಿದ ಬೇಳೆ ಸಾಂಬಾರು ಜೊತೆ ಮುದ್ದೆ ಮತ್ತು ತುಪ್ಪನ ಸೇರಿಸ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವುದೇ ಮಸಾಲೆನ ಬಳಸ್ದಲೇ ಹಿಸ್ಕಿದ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು.